ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಿಮ್ಮ ಲೈಫ್ ನಲ್ಲಿ ಯಾವ ರೀತಿಯಾದ ಆಪರ್ಚುನಿಟೀಸ್ ಬರ್ತಾ ಇದೆ, ನೀವೇನು ನಿಮ್ಮ ಲೈಫ್ ನಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು, ಈ ಒಂದು ವಿಚಾರವಾಗಿ ರೀಡಿಂಗ್ ನ ಮಾಡ್ತಾ ಹೋಗ್ತೇನೆ. ಸೊ ನಿಮ್ಮ ಲೈಫ್ ನಲ್ಲಿ ಲವ್ ಹೇಗಿದೆ, ಮನಿ ಹೇಗಿದೆ, ಜಾಬ್ ಆಪರ್ಚುನಿಟೀಸ್ ಹೇಗಿದೆ, ಬೇಸಿಕ್ಲಿ ನಿಮ್ಮ ಲೈಫ್ ನಲ್ಲಿ ಯಾವುದೋ ಒಂದು ಬ್ಲೆಸ್ಸಿಂಗ್ ಆಗಿ ಇನ್ನು ಮುಂದೆ ಫ್ಯೂಚರ್ ನಲ್ಲಿ ಬರಲಿದೆ ಅನ್ನುವ ಕ್ಲಾರಿಟಿ ಈ ರೀಡಿಂಗ್ ನಲ್ಲಿ ನಿಮ್ಗೆ ಸಿಗುತ್ತೆ. ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲಿ 3 ಕಾರ್ಡ್ ಪೈಲ್ ಇದೆ. ಮೊದಲನೇದು, ಎರಡನೇದು ಹಾಗೂ ಮೂರನೇದು. ನಿಮ್ಗೆ ಯಾವ ಕಾರ್ಡ್ ಪೈಲ್ ಕನೆಕ್ಟ್ ಅನ್ಸುತ್ತೆ, ಯಾವುದು ಮನಸ್ಸಿಗೆ ಹತ್ರ ಅನ್ಸುತ್ತೆ, ಆ ಒಂದು ಕಾರ್ಡ್ ಪೈಲ್ ನ ಸೆಲೆಕ್ಟ್ ಮಾಡಿ ನಾನು ರೀಡಿಂಗ್ ನ ಮಾಡ್ತೇನೆ. ನೀವೇನಾದ್ರೂ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೂ ನಿಮ್ಗೇನಾದ್ರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ನ ಪಡಿಬೇಕಾಗತ್ತೆ. ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು. ಸೊ ನಾನು ಎಂದಿನಂತೆ ಮೊದಲನೆಯ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಐ ಹೋಪ್ ಯು ಸೆಲೆಕ್ಟೆಡ್. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ, ಅವರು ಅವರ ಲೈಫ್ ನಲ್ಲಿ ಏನ್ ಎಕ್ಸ್ಪೆಕ್ಟ್ ಮಾಡಬಹುದು ಅನ್ನುವ ವಿಚಾರವಾಗಿ ರೀಡಿಂಗ್ ನ ಮಾಡ್ತಾ ಇದ್ದೀನಿ. ಆಪರ್ಚುನಿಟೀಸ್ ಏನ್ ಬರಲಿದೆ, ಪಾಸ್ಟ್ ಇನ್ಫ್ಲೂಯೆನ್ಸಸ್, ಪ್ರೆಸೆಂಟ್, ಫ್ಯೂಚರ್, ಎನರ್ಜೀಸ್ ಇನ್ ಫೇವರ್, ಆಪರ್ಚುನಿಟಿ, ಎನರ್ಜೀಸ್ ಅಗೇನ್ಸ್ಟ್, ಆಬ್ಸ್ಟಿಕಲ್ಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ, ಏನಾದ್ರೂ ಅಡೆತಡೆಗಳಿದೆಯಾ ಅಂತ. ಮತ್ತು ದೈವದಿಂದ ಒಂದು ಅಷ್ಟು ಮೆಸೇಜಸ್ ಕೂಡ ನಾನು ನಿಮ್ಗೆ ಹೇಳ್ತೀನಿ. ಸೊ ಪಾಸ್ಟ್ ಇನ್ಫ್ಲೂಯೆನ್ಸಸ್ ನಲ್ಲಿ 2 ಆಫ್ ಸ್ಪೋರ್ಟ್ಸ್ ಬಂದಿದೆ. ಪ್ರೆಸೆಂಟ್ ನಲ್ಲಿ 8 ಆಫ್ ವಾಂಡ್ಸ್ ಬರ್ತಾ ಇದೆ. ಅದಾದ ನಂತರ ಫ್ಯೂಚರ್ ಕಾರ್ಡ್ ನಲ್ಲಿ 7 ಆಫ್ ಸ್ಪೋರ್ಟ್ಸ್ ಬಂದಿದೆ. ಎನರ್ಜೀಸ್ ಇನ್ ಫೇವರ್, ಚಾರಿಯಟ್, ಆಪರ್ಚುನಿಟಿ, 5 ಆಫ್ ಸ್ಪೋರ್ಟ್ಸ್, ಎನರ್ಜೀಸ್ ಅಗೇನ್ಸ್ಟ್ ದ ಲವರ್ಸ್ ಕಾರ್ಡ್. ಅದಾದ ನಂತರ ಏಸ್ ಆಫ್ ಪೆಂಟಿಕಲ್ಸ್, ಆಬ್ಸ್ಟಿಕಲ್ಸ್ ಬರ್ತಾ ಇದೆ. ಸೊ ಒಂದೇನಾಗ್ತಾ ಇದೆ, ನನಗೆ ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ಇಲ್ಲಿ ನಿಮ್ಗೆ ಫೈನಾನ್ಷಿಯಲ್ ಕ್ರೈಸಿಸ್ ಇದೆ, ಫೈನಾನ್ಷಿಯಲ್ ಕ್ರೈಸಿಸ್ ಬಂದಿದೆ. ಫೈನಾನ್ಷಿಯಲಿ ಲಾಸ್ ಎಕ್ಸ್ಪೀರಿಯನ್ಸ್ ಮಾಡ್ತಿರ್ಬಹುದು ನೀವು, ಅಥವಾ ಒಂದಷ್ಟು ಸಾಲಗಳಾಗ್ತಾ ಇರಬಹುದು, ಅಥವಾ ಸಾಲ ತಗೊಂಡು ತೀರ್ಸಕ್ಕಾಗದೆ ಇರ್ಬೋದು. ಈ ತರ ಹಣಕಾಸಿನ ವಿಷಯದಲ್ಲಿ ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿದ್ದೀರಾ ಬಿಕಾಸ್ ಆಫ್ ಯುವರ್ ರಾಂಗ್ ಡಿಸಿಷನ್ಸ್. ರೀಸೆಂಟ್ ಆಗಿ ಒಂದ್ ಸ್ವಲ್ಪ ಡಿಸಿಷನ್ಸ್ ಹೇಗ್ ತಗೊಂಡಿದ್ದೀರಾ ಅಂದ್ರೆ ನಿಮ್ಗೆ ಅದರಿಂದ ಆಚೆ ಬರಕ್ಕೆ ಆಗ್ತಾ ಇಲ್ಲ, ಆ ತರದ್ ಒಂದು ಪ್ರಾಬ್ಲಮ್ಗೆ ಸಿಕ್ಕಾಕೊಂಡಿದ್ದೀರಾ. ಯಾಕಾದ್ರೂ ಈ ತರದ್ ಒಂದು ಸ್ಟೆಪ್ ತಗೊಂಡು ಅಂತ ಕೂಡ ನೀವು ಇವಾಗ ಪಶ್ಚಾತ್ತಾಪ ಪಡ್ತಾ ಇದ್ದೀರಾ. ಆದ್ರೆ ಸಿಚುವೇಶನ್ ಅಷ್ಟು ಪ್ರಾಬ್ಲಮ್ಯಾಟಿಕ್ ಆಗೂ ಇದೆ. 8 ಆಫ್ ವಾಂಡ್ಸ್ ಪ್ರೆಸೆಂಟ್ ಬಂದಿರೋದ್ರಿಂದ ಪ್ರೆಸೆಂಟ್ ಇವತ್ತಿನಿಂದ 2 ತಿಂಗಳು ನಿಮ್ ಟೈಮ್ ಪೂರಕವಾಗಿಯೇ ಇರುತ್ತೆ. ಸೊ ನಿಮ್ಗೆ ಅಂದ್ರೆ ಪ್ರೋಗ್ರೆಸ್ ಆಗೋದಕ್ಕೆ ಇದೊಂದು ಆಪರ್ಚುನಿಟಿ ಬಂದಿದೆ. 2 ತಿಂಗಳು ಇದೆ. ಆ 2 ತಿಂಗಳಲ್ಲಿ ಒಂದು ನೀವು ಆಕ್ಟಿವ್ ಆಗಿರ್ಬೇಕಾಗತ್ತೆ. ಏನಾದ್ರೂ ಒಂದು ಹೊಸದು ಮಾಡಬೇಕು ಅನ್ನೋ ಮನ್ಸಿದೆ ಅಂದ್ರೆ ದಯವಿಟ್ಟು ಮಾಡಿ. ಜಾಬ್ ಚೇಂಜ್ ಮಾಡ್ಬೇಕು ಅಂದ್ರೆ ಖಂಡಿತ ಮಾಡ್ಬೇಕು. ಯಾಕಂದ್ರೆ ಹಿಂದೆ ಆಗಿರುವ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋಕೆ ನಿಮ್ಗೆ 2 ಮಂತ್ಸ್ ಟೈಮ್ ಬಂದಿದೆ, ವಿಚ್ ಇಸ್ ಗುಡ್. ಫ್ಯೂಚರ್ ನಲ್ಲಿ 7 ಆಫ್ ಸ್ಪೋರ್ಟ್ಸ್ ಬಂದಿರೋದ್ರಿಂದ ನೀವು ಒಂದಷ್ಟು ಪಾಠಗಳನ್ನು ಕಲಿಬೇಕಾಗತ್ತೆ. ಬಿಕಾಸ್ ಜನ ಎಲ್ರು ನೀವು ಅನ್ಕೊಂತೀರಾ, ಎಲ್ರು ನಾನು ನಂಬ್ತೀನಿ, ಎಲ್ರು ನನ್ಗೆ ಒಳ್ಳೇದೇ ಬಯಸ್ತಾರೆ ಅಂತ. ಆದ್ರೆ ನಿಮ್ಮ ಬೆನ್ನಿಗೆ ಚೂರಿ ಹಾಕಿದ್ದಾರೆ, ನಿಮ್ಗೆ ಮೋಸ ಮಾಡಿದ್ದಾರೆ. ಸೊ ಫ್ಯೂಚರ್ ನಲ್ಲೂ ಈ ತರ ಒಂದು ಘಟನೆ ನಡೆಯುತ್ತೆ. ನೀವು ನಂಬಿ ಮೋಸ ಹೋಗಿದ್ದೀರಾ, ಆ ವಿಷಯದಲ್ಲಿ ಹುಷಾರಾಗಿರಿ. ಬಿಕಾಸ್ ಆ ತರ ನಿಮಗೆ ಇನ್ನ 4 ತಿಂಗಳು ಮೋಸ ಮಾಡಕ್ ಟ್ರೈ ಮಾಡೋದು, ನಿಮ್ಗೆ ಸುಳ್ಳು ಹೇಳಕ್ ಟ್ರೈ ಮಾಡೋದು, ನಿಮ್ಗೆ ಮ್ಯಾನಿಪುಲೇಟ್ ಮಾಡಕ್ ಟ್ರೈ ಮಾಡುವಂತ ಜನರು ನಿಮ್ ಹತ್ರ ಬರ್ತಾರೆ. ಅಟ್ರಾಕ್ಟ್ ಕೂಡ ಹಾಗೆ ಮಾಡ್ಬಿಡ್ತೀರಾ ನಿಮ್ಗೆ ಗೊತ್ತಿಲ್ದಾಗೆ. ಮತ್ತು ಎನರ್ಜೀಸ್ ಇನ್ ಫೇವರ್. ಸೊ ಆಸ್ ಐ ಟೋಲ್ಡ್, ಆಪರ್ಚುನಿಟಿ ಇದೆ, ನಿಮಗೆ ಒಳ್ಳೆಯ ವಿಷಯನೂ ನಡೆಯುತ್ತೆ. ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಆಗಿದ್ರು ಕೂಡ ಅದನ್ನ ಸರಿ ಮಾಡ್ಕೊಳಕ್ ಒಂದು ಸುವರ್ಣ ಅವಕಾಶ ಅಂತೀವಲ್ಲ, ಹಾಗೆ ಈಗ ಒದಗಿದೆ ನಿಮ್ಗೆ. ಸೊ ಯುಟಿಲೈಸ್ ಮಾಡ್ಕೊಳ್ಳಿ. ಚಾರಿಯಟ್ ಇಸ್ ಆಲ್ ಅಬೌಟ್ ನೀವು ಎಷ್ಟು ಆಕ್ಟಿವ್ ಆಗಿರ್ತೀರಾ, ಎಷ್ಟು ಫೋಕಸ್ಡ್ ಆಗಿರ್ತೀರಾ, ಮತ್ತು ನಿಮ್ ಟೈಮ್ ನ ಯಾವ ವಿಷಯಕ್ಕೆ ಯುಟಿಲೈಸ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ, ಅದು ನಿಮಗೆ ರಿಸಲ್ಟ್ಸ್ ನ ಕೊಡುತ್ತೆ. ಆಪರ್ಚುನಿಟಿ ಬಂದಿರೋದ್ರಿಂದ ಇಲ್ಲಿ ಏನಾಗ್ತಾ ಇದೆ, ಮನಿ ಪ್ರಾಬ್ಲಮ್ಸ್ ಇನ್ ಒಂದು 3 to 4 months ಇರುತ್ತೆ. ಓಕೆ, ಸೊ ಹುಷಾರಾಗಿ ಖರ್ಚು ಮಾಡೋದ್ರಲ್ಲಿ ಏನಾದ್ರೂ ಇದೆ ಅಂದ್ರೆ ಯೋಚನೆ ಮಾಡಿ ಖರ್ಚು ಮಾಡ್ಬೇಕಾಗುತ್ತೆ. ಬಿಕಾಸ್ ಆ ತರದ್ ಒಂದು ಪ್ರಾಬ್ಲಮ್ ಸಿಕ್ಕಾಕೊಂಡಿದ್ದೀರಾ ನೀವು.
ಇದನ್ನ ಚೇಂಜ್ ಮಾಡೋದು ಸ್ವಲ್ಪ ಕಷ್ಟ ಇದೆ, ಇದಕ್ಕೆ ಟೈಮ್ ಬೇಕಾಗುತ್ತೆ ಚೇಂಜ್ ಆಗಕ್ಕೆ. ಎನರ್ಜೀಸ್ ಅಗೇನ್ಸ್ಟ್, ಸೊ ಪ್ರೀತಿ ಇಲ್ಲಿ ಮೋಸ ಆಗಿರ್ಬಹುದು, ಪ್ರೀತಿ ಮಾಡ್ತೀನಿ ಅಂತ ಹೇಳಿ ಮೋಸ ಹೋಗಿರ್ಬೋದು ನೀವು. ಒಟ್ನಲ್ಲಿ ಪ್ರೀತಿಯಿಂದಾನೇ ನಿಮಗೆ ಅತಿಯಾದ ನೋವು ಉಂಟಾಗಿದೆ. ಒಬ್ಬರನ್ನ ನಂಬಿದೀರಾ, ಅಷ್ಟು ನಂಬಿ ಮೋಸ ಹೋಗ್ಬಿಟ್ಟಿದ್ದೀರಾ. ಸೊ ಇಟ್ ಇಸ್ ಅ ಕ್ಲೋಸ್ ಚಾಪ್ಟರ್. ಈ ವ್ಯಕ್ತಿಯನ್ನ ದಯವಿಟ್ಟು ನಿಮ್ ಲೈಫ್ ನಲ್ಲಿ ಯಾವತ್ತೂ ತಗೊಂಡು ಅಂದ್ರೆ ಸ್ವೀಕರಿಸ್ಬೇಡಿ. ಇವರೊಬ್ಬ ಫ್ರೆಂಡ್ ಇರ್ಬೋದು, ಲವರ್ ಇರ್ಬೋದು, ಯಾರೇ ಆಗಿರ್ಬೋದು, ಒಟ್ನಲ್ಲಿ ನಿಮ್ಗೆ ಪ್ರೀತಿಯ ಒಂದು ಪರದೆಯನ್ನ ಹಾಕಿ ಮೋಸ ಮಾಡಿದ್ದಾರೆ. ಆಬ್ಸ್ಟಿಕಲ್ಸ್ ಬಂದಿರೋದ್ರಿಂದ ಮೇ ಬಿ ಫೈನಾನ್ಷಿಯಲ್ ಕ್ರೈಸಿಸ್ ಆ ಒಂದು ರಿಲೇಶನ್ಶಿಪ್ ಇಂದಾನು ನಿಮ್ಗೆ ಆಗಿರಬಹುದು. ಸೊ ಹಣದ ವಿಚಾರವಾಗಿ ನೀವಿನ್ನ ಮುಂದೆ ಡಿಸಿಷನ್ ತಗೊಳ್ಳುವಾಗ ಬಿ ಕೇರ್ಫುಲ್. ಸೊ ಮೆಸೇಜಸ್ ಫಾರ್ ಯು: ಯೋರ್ ಇನ್ಅಪ್ರೋಪ್ರಿಯೇಟ್ ಬಿಹೇವಿಯರ್ ಹ್ಯಾಸ್ ಬೀನ್ ಟ್ರಬ್ಲಿಂಗ್ ಸಮ್ ಒನ್. ಇದು ನಿಮ್ಗೇನೆ ಮೆಸೇಜ್. ಒಂದೊಂದ್ಸಲ ನಿಮ್ಮಲ್ಲೂ ತಪ್ಪುಗಳಾಗಿರುತ್ತೆ, ನೀವು ತಪ್ಪುಗಳನ್ನ ಮಾಡಿರ್ತೀರಾ. ನಿಮ್ಮ ಬಿಹೇವಿಯರ್ನು ನೀವು ಬದಲಾಯಿಸ್ಕೋಬೇಕಾಗತ್ತೆ. ಈಗ ಒಂದ್ಸಲ ಒಬ್ರು ತಪ್ಪು ಮಾಡದ್ಮೇಲೆ ಅದೇ ತಪ್ಪನ್ನ ಪದೇ ಪದೇ ಮಾಡಬಾರ್ದು. ಸೊ ನಾನು ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚೆಗೆ ರಿಲೇಶನ್ಶಿಪ್ ವಿಚಾರವಾಗಿ ನೀವೊಂದು ಕೆಟ್ಟ ಡಿಸಿಷನ್ ತಗೊಂಡಿದ್ದೀರಾ. ಇದರಿಂದ ನಿಮ್ಗೂ ನೋವಾಗಿದೆ, ನಿಮ್ಮ ಸುತ್ತಮುತ್ತ ಇರುವ ಪ್ರೀತಿ ಪಾತ್ರರಿಗೂ ನೋವು ಉಂಟಾಗಿದೆ. ಸೊ ಅದೊಂದು ಮೆಸೇಜ್ ಬಂದಿದೆ ನಿಮಗೆ. ಯು ನೀಡ್ ಟು ಲುಕ್ ಫಾರ್ ಅ ಲೈಫ್ ಪಾರ್ಟ್ನರ್. ಇದೊಂದು ಏನ್ ಹೇಳ್ತೀವಿ, ದಿಸ್ ಇಸ್ ಅ ಮೆಸೇಜ್ ಫಾರ್ ಯು, ಅ ಸ್ಟ್ರಾಂಗ್ ಮೆಸೇಜ್ ಫಾರ್ ಯು ಅಂತ ಹೇಳ್ತೀನಿ. ಈಗ ನೀವು ನಿಮ್ಮ ಲೈಫ್ ನಲ್ಲಿ ಯಾರನ್ನಾರು ಸ್ವೀಕರಿಸ್ಬೇಕು ಅಂತ ಇದ್ದೀರಾ, ಅವ್ರು ನಿಮ್ ಲೈಫಿಗೆ ಬರ್ಬೇಕು ಅಂತ ಇದ್ದಾರೆ ಅಂದ್ರೆ, ಅವರು ಅಂದ್ರೆ ಲೈಕ್ ದೇ ಹ್ಯಾವ್ ಟು ಬಿ ಲಾಂಗ್ ಟರ್ಮ್ ವಿತ್ ಯು. ಇಟರ್ನಲ್ ಆಗಿರುವಂತ ಒಂದು ರಿಲೇಶನ್ಶಿಪ್ ನ ಹುಡುಕ್ಬೇಕು. ಸೊ ನೀವು ಅಲ್ಲೂ ತಪ್ಪು ಮಾಡ್ತಾ ಇದ್ದೀರಾ, ಅನ್ವಾಂಟೆಡ್ ಪೀಪಲ್ ನ ಎಂಟರ್ಟೈನ್ ಮಾಡ್ತಾ ಇದ್ದೀರಾ. ಸೊ ನೀವೇನಾದ್ರೂ ಮದ್ವೆ ಮಾಡ್ಕೊಂಡಿಲ್ಲ ಅಂದ್ರೆ, ಮದ್ವೆ ಆಗ್ಬೇಕು ಅನ್ನೋ ಡೆಸಿಷನ್ ತಗೊಳ್ತಿದ್ದೀರಾ ಅಂದ್ರೆ, ಆ ಒಂದು ವಿಚಾರದಲ್ಲೂ ನೀವು ಹುಷಾರಾಗೆ ಇರ್ಬೇಕಾಗತ್ತೆ. ಹಾಗೆ ನಂಬಿಡೋದು, ಹಾಗೆ ಅವ್ರು ಹೇಳೋದ್ನೆಲ್ಲ ಸರಿ ಅನ್ಬಿಡೋದು, ಇದನ್ನೆಲ್ಲ ಮಾಡ್ತಾ ಇದ್ದೀರಾ ಇತ್ತೀಚೆಗೆ. ನೆಕ್ಸ್ಟ್ ಮೆಸೇಜ್ ಏನಾಗಿದೆ: ದಿಸ್ ಈಸ್ ಅ ಥರ್ಡ್ ಪಾರ್ಟಿ ಸಿಚುವೇಶನ್, ಇನ್ವಾಲ್ವ್ಸ್ ಹೆವಿ ಎನರ್ಜಿ ಆಫ್ ಸಮಥಿಂಗ್ ಆರ್ ಸಮ್ ಒನ್ ಎಲ್ಸ್. ಸೊ ಐ ವಾಸ್ ವೆರಿ ಮಚ್ ಕ್ಲಿಯರ್ ಹಿಯರ್. ನಾನಾದ್ರೂ ಅದನ್ನೇ ಸ್ಟ್ರೆಸ್ ಮಾಡೋದು ಬೇಡ ಅಂತ ಅನ್ಕೊಂಡೆ. ಮದುವೆ ಆಗಿರೋರು ಯಾರು ಈ ವಿಡಿಯೋನ ನೋಡ್ತಾ ಇದ್ದೀರಾ, ಒಂದು ನೀವ್ ದಾರಿ ತಪ್ಪಿರ್ಬೋದು, ಅಥವಾ ನೀವ್ ಯಾರೋ ಒಬ್ಬ ಥರ್ಡ್ ಪರ್ಸನ್ ನ ಎಂಟರ್ಟೈನ್ಮೆಂಟ್ ಮಾಡಿರ್ಬೋದು, ಅದರಿಂದ ನಿಮ್ ಲೈಫ್ ಹಾಳಾಗಿದೆ. ಇದು ನಿಮ್ಗೆ ಕನೆಕ್ಟೆಡ್ ಇಲ್ಲ ಅಂದ್ರೆ ಯು ಕ್ಯಾನ್ ಲೆಟ್ ಇಟ್ ಗೋ. ಬಟ್ ಇದನ್ನ ಸೆಲೆಕ್ಟ್ ಮಾಡಿರೋರು ಯಾರೇ ಆಗಿರ್ಲಿ, ಅವ್ರ ಲೈಫ್ ನಲ್ಲಿ ಈ ತರದ ಒಂದು ಡಿಸಿಷನ್ ನೀವು ತಗೊಂಡು ತಪ್ಪು ಮಾಡಿದೀರಾ ಅಂದ್ರೆ ನೀವೊಂದು ಪಾತಾಳಕ್ಕೆ ಬಿದ್ದಿದ್ದೀರಾ. ಸೊ ಒಂದೇ ಒಂದು ಚಾನ್ಸ್ ಇದೆ, ಸರಿ ಮಾಡ್ಕೊಂಡ್ಬಿಡಿ. ಹಾಗೂ ನಂಬಬಾರ್ದು, ಜನರನ್ನ ಹಾಗೆ ನಂಬಬಾರ್ದು. ಒಬ್ಬ ವ್ಯಕ್ತಿಯನ್ನ ಅಷ್ಟು ನಂಬಿ ನೀವು ಮೋಸ ಹೋಗಿದ್ದೀರಾ. ಸೊ ಬಿ ಕೇರ್ಫುಲ್. ಅದು ನಿಮ್ಮ ಮೆಸೇಜ್ ಆಗಿತ್ತು. ಸೊ ಇನ್ 4 months ಹೀಲಿಂಗ್ ಆಗುತ್ತೆ. ಇಟ್ ವಿಲ್ ಟೇಕ್ ಸಮ್ ಟೈಮ್, ಬಿಕಾಸ್ ನಾನೇನ್ ಬಿಗ್ ಚೇಂಜಸ್ ನಾನು ನೋಡ್ತಾ ಇಲ್ಲ. ಬಟ್ 2 months ಟೈಮ್ ಚೆನ್ನಾಗಿರೋದ್ರಿಂದ ಯು ಹ್ಯಾವ್ ಟು ಯೂಟಿಲೈಸ್ ಫಾರ್ ಯೋರ್ ಬೆಟರ್ಮೆಂಟ್. ಓಕೆ, ಹೋಪ್ ಇಟ್ ಹೆಲ್ಪ್. ನಾನೀಗ ನೆಕ್ಸ್ಟ್ ಕಾರ್ಡ್ ಪೈಲ್ ಮೆಸೇಜಸ್ ಅಂಡ್ ಆಪರ್ಚುನಿಟೀಸ್ ವಿಷಯವಾಗಿ ಮಾಡ್ತಾ ಇದ್ದೀನಿ ರೀಡಿಂಗ್ನ. ಸೊ ಈ ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರು ರೀಡಿಂಗ್ ಮಾಡ್ತಿದ್ದೀನಿ ನಾನು ಇವಾಗ. ಫ್ಯೂಚರ್ನಲ್ಲಿ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಅಂತ. ಪ್ರೆಸೆಂಟ್ ಸಿಚುವೇಶನ್, ಪಾಸ್ಟ್ ಇನ್ಫ್ಲೂಯೆನ್ಸ್, ಫ್ಯೂಚರ್, ಎನರ್ಜೀಸ್ ಇನ್ ಫೇವರ್, ಆಪರ್ಚುನಿಟಿ ಏನು ಬರ್ತಾ ಇದೆ, ಎನರ್ಜೀಸ್ ಅಗೇನ್ಸ್ಟ್ ಆಬ್ಸ್ಟಿಕಲ್ಸ್, ಮತ್ತೆ messages for you. You have a lot of messages. Past influence, Knight of Cups ಬಂದಿದೆ, future 10 of Cups ಬಂದಿದೆ. future 10 of Cups ಚೆನ್ನಾಗಿ ಬಂದಿದೆ. ಆಪರ್ಚುನಿಟಿ, ಜಸ್ಟಿಸ್ ಕಾರ್ಡ್ ಬಂದಿದೆ, ನೈಸ್. ಎನರ್ಜೀಸ್ ಇನ್ ಫೇವರ್, 2 of Wands ಬರ್ತಾ ಇದೆ. ಎನರ್ಜೀಸ್ ಅಗೇನ್ಸ್ಟ್ ಸ್ಟಾರ್ ಬರ್ತಾ ಇದೆ. ಆಬ್ಸ್ಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಸೊ ಪಾಸ್ಟ್ ಇನ್ಫ್ಲೂಯೆನ್ಸ್ ಅಲ್ಲಿ ನಿಮಗೆ ನೈಟ್ ಆಫ್ ಕಪ್ಸ್ ಬರ್ತಾ ಇದೆ. ಸೊ ಇದರ ಅರ್ಥ ಏನಂದ್ರೆ, ನೀವು ಇಮೋಷನಲಿ ಯು ಆರ್ ಏಬಲ್ ಟು ಮೂವ್ ಫಾರ್ವರ್ಡ್. ಅಂದ್ರೆ ಎಕ್ಸ್ಪೆಕ್ಟೇಷನ್ಸ್ ನ ಕಮ್ಮಿ ಇಟ್ಕೊಳ್ತಾ ಇದ್ದೀರಾ ಜನರಿಂದ, ವಿಚ್ ಇಸ್ ಅ ಗುಡ್ ಸೈನ್. ಹಾಗೂ ನಿಮ್ಮ ಖುಷಿ ನಿಮ್ಮ ಕೈನಲ್ಲೇ ಇದೆ ಅನ್ನುವ ಒಂದು ಅರಿವು ನಿಮಗೆ ಬಂದಿದೆ. ಸೊ ಆ ವಿಷಯವಾಗೂ ಒಂದು ನೆಮ್ಮದಿಯ ಲೈಫ್ ನ ಕಂಡುಕೊಂಡಿದ್ದೀರಾ.
ಅದಕ್ಕೆ ನೀವು ನಿಮ್ಮನ್ನ ನೀವೇ ಅಪ್ರಿಶಿಯೇಟ್ ಮಾಡ್ಕೋಬೇಕಾಗತ್ತೆ ಅಂತಾನು ಹೇಳ್ತೀನಿ. ಪ್ರೆಸೆಂಟ್ ಹೈ ಪ್ರೀಸ್ಟಸ್ ಬಂದಿರೋದ್ರಿಂದ ನಿಮ್ಮ ಇನ್ನರ್ ಪವರ್ ಸ್ಟ್ರಾಂಗ್ ಆಗಿದೆ. ಸೋಲ್ ಎನರ್ಜಿ ಇಸ್ ಬ್ಲೂಮಿಂಗ್ ಅಂತ ಹೇಳ್ತೀನಿ, ವಿಚ್ ಇಸ್ ಅಮೇಝಿಂಗ್. ಸೊ ಮುಂದೆ ಹಾಗೆ ಇರಿ. ಈ ಒಂದು ಕ್ವಾಲಿಟಿನ ನಿಮ್ಮಲ್ಲಿ ಏನ್ ಕಂಡುಕೊಂಡಿದ್ದೀರಾ ಅದನ್ನ ಯಾವತ್ತೂ ಕೂಡ ಬಿಟ್ಕೊಡ್ಬೇಡಿ, ಹಾಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಫ್ಯೂಚರ್ ನಲ್ಲಿ ಏನ್ ಬರ್ತಾ ಇದೆ, 10 ಆಫ್ ಕಪ್ಸ್ ಬರ್ತಾ ಇದೆ. ಇನ್ನು 6 ತಿಂಗಳು ಅದ್ಭುತವಾದ ಟೈಮ್. ಸ್ಪೆಷಲಿ ರಿಲೇಶನ್ಶಿಪ್ಸ್ ಚೆನ್ನಾಗಿರುತ್ತೆ ನಿಮ್ದು, ಹಾಗೂ ಜನ ನಿಮ್ಮನ್ನ ಇಷ್ಟಪಡ್ತಾರೆ. ನಿಮ್ಮ ಒಂದು ಕ್ವಾಲಿಟಿನ ನೋಡಿ ಇಷ್ಟಪಡ್ತಾರೆ, ನಿಮ್ಮ ಒಂದು ಪರ್ಸನಾಲಿಟಿನ ಇಷ್ಟಪಡ್ತಾರೆ, ನಿಮ್ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಆಸೆ ಪಡ್ತಾರೆ. ಬಿಕಾಸ್ ಆ ತರದ ಒಂದು ವೈಬ್ರೇಷನ್ ಅಲ್ಲಿ ನೀವಿದ್ದೀರಾ. ಸೊ ಇಮೋಷನಲಿ ಕೂಡ ನೀವು ಡಿಸಿಷನ್ಸ್ನ ತುಂಬಾ ಮೆಚೋರ್ಡ್ ಆಗಿ ತಗೊಳ್ತೀರಾ, ವಿಚ್ ಇಸ್ ಗುಡ್. ರಿಲೇಶನ್ಶಿಪ್ ವಿಚಾರವಾಗಿ ನೀವು ತಪ್ಪುಗಳನ್ನ ಮಾಡೋದಿಲ್ಲ ಅಂತಾನು ನಾನು ನೋಡ್ತಾ ಇದ್ದೀನಿ. ಆ ಥರದ್ದು ಒಂದಷ್ಟು ಲೈಫ್ ಲೆಸನ್ಸ್ನ ನೀವು ಕಲ್ತಿದ್ದೀರಾ. 2 ಆಫ್ ವಾಂಡ್ಸ್ ಎನರ್ಜೀಸ್ ಇನ್ ಫೇವರ್ ಏನ್ ಬರ್ತಾ ಇದೆ. ಒಂದು ಏನಾದ್ರೂ ನೀವು ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಅಂದ್ರೆ, ಏನಾದ್ರೂ ಹೊಸದಾಗಿ ಏನಾದ್ರೂ ಟ್ರೈ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ, ಇನ್ನು 2 months ನಲ್ಲಿ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡ್ಬೋದು. ಅಂದ್ರೆ ಅದಕ್ಕೆ ಎಫರ್ಟ್ಸ್ ಹಾಕೊಂಡು ಹೋದ್ರೆ ಸಕ್ಸಸ್ ಇದೆ. ಏನಾದ್ರೂ ಹೊಸದಾಗಿರುವಂತ ಪ್ರಾಜೆಕ್ಟ್, ಹೊಸದಾಗಿರುವಂತ ವಿಚಾರದ ಕಡೆಗೆ ಕೈ ಹಾಕ್ಬೇಕು ಅಂತ ಇದ್ದೀರಾ ಅಂದ್ರೆ, ನೆಕ್ಸ್ಟ್ 2 months ಇಸ್ ದ ರೈಟ್ ಟೈಮ್. ಆಪರ್ಚುನಿಟಿ ಏನ್ ಬರ್ತಾ ಇದೆ, ಕೋರ್ಟು ಕಚೇರಿ ವಿಚಾರವಾಗಿ ಏನಾದ್ರೂ ಪ್ರಾಬ್ಲಮ್ಸ್ ಇದ್ರೆ ಅದು ಕೂಡ ಸಾಲ್ವ್ ಆಗುತ್ತೆ ಒಂದು. ಹಾಗೂ ನೀವೇನಾದ್ರೂ ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ ಖಂಡಿತ ಆಗತ್ತೆ. ಯಾರು ಇದನ್ನ ನೋಡ್ತಾ ಇದ್ದೀರಾ, ಅಕಸ್ಮಾತ್ ನೀವು ಗವರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದೀರಾ ಅಂದ್ರೆ, ಐ ಕ್ಲೇಮ್ ಇಟ್ ಅಂತ ನೀವು ಕಮೆಂಟ್ ನಲ್ಲಿ ಈ ಕೂಡ್ಲೆ ಹಾಕಿ. ಐ ಕ್ಲೇಮ್ ದ ಜಾಬ್, ಮೈ ಡ್ರೀಮ್ ಜಾಬ್ ಅಂತ ಕಮೆಂಟ್ ನಲ್ಲಿ ಹಾಕಿ. ಬಿಕಾಸ್ ಐ ಸಿ ಇಟ್ ಹ್ಯಾಪನಿಂಗ್ ಫಾರ್ ಯು. ಅಷ್ಟು ಸೀರಿಯಸ್ ಆಗಿದ್ದೀರಾ. ಇನ್ನೊಂದು 6 ತಿಂಗಳಲ್ಲಿ ನಿಮ್ಗೆ ಗವರ್ಮೆಂಟ್ ಜಾಬ್ ಸಿಗ್ಲೇಬೇಕು. ಆಲ್ ದ ವೆರಿ ಬೆಸ್ಟ್ ಫಾರ್ ಯು. ಅದೊಂದು ಆಪರ್ಚುನಿಟಿ ನಿಮ್ ಲೈಫಲ್ಲಿ ಬರ್ತಾ ಇದೆ, ಯುಟಿಲೈಸ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಆ ತರ ಯೋಚನೆ ಇಲ್ಲ ಅಂದ್ರೆ ನೀವು ಟ್ರೈ ಕೂಡ ಮಾಡಬಹುದು. ಆ ಏಜ್ ಇದೆ ನಿಮ್ಗೆ, ಎಕ್ಸಾಮ್ ಬರೆಯೋ ಏಜ್ ಎಲ್ಲ ಇದೆ ಅಂದ್ರೆ ಅದನ್ನ ನೋಡ್ಕೊಂಡು ನೀವು ಖಂಡಿತವಾಗ್ಲೂ. ಸೊ ನೆಕ್ಸ್ಟ್ ಏನ್ ಬರ್ತಾ ಇದೆ, ಸ್ಟಾರ್ ಕಾರ್ಡ್ ಬರ್ತಾ ಇದೆ. ಎನರ್ಜೀಸ್ ಅಗೇನ್ಸ್ಟ್ ಸ್ಟಾರ್ ಕಾರ್ಡ್ ಬಂದಿರೋದ್ರಿಂದ ಒಂದು ಏನಾಗುತ್ತೆ, ಟೈಮು ಸ್ವಲ್ಪ ಪ್ರಾಬ್ಲಮ್ಯಾಟಿಕ್ ಆಗಬಹುದು. ಸ್ಪೆಷಲಿ ಡಿಲೇಸ್ ಆಗ್ಬಹುದು. ಓಕೆ, ಡಿಲೇಸ್ ಯಾವ ವಿಷಯವಾಗಿ ಆಗ್ಬಹುದು, ಫೈನಾನ್ಷಿಯಲಿ ನೀವೇನೋ ಒಂದು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ಆ ವಿಷಯವಾಗಿ ಡಿಲೇಸ್ ಆಗ್ಬೋದು. ಅಷ್ಟು ಬಿಟ್ರೆ ಇನ್ನೇನು ಪ್ರಾಬ್ಲಮ್ ಇಲ್ಲ. ಒಂದೊಂದ್ಸಲ ನಿಮ್ಮ ಓವರ್ ಕಾನ್ಫಿಡೆನ್ಸ್ ನಿಮ್ಗೆ ಮಾರಕವಾಗುತ್ತೆ. ಆ ವಿಷಯವಾಗಿ ಹುಷಾರಾಗಿರಿ. ಎಲ್ಲ ಅದ್ಲು ಬದಲಾಗೋಗುತ್ತೆ. ನೀವು ಆ ಥರ ನನ್ನ ಕೈಲಿ ಆಗೇ ಆಗುತ್ತೆ ಅನ್ನುವಂಥ ಒಂದು ಮೊಂಡು ಕಾನ್ಫಿಡೆನ್ಸ್ನ ಇಟ್ಕೊಂಡ್ರು ನಿಮ್ಮ ಲೈಫ್ನಲ್ಲಿ ಬರುವಂಥ ಆಪರ್ಚುನಿಟೀಸ್ನ ನೀವು ಮಿಸ್ ಮಾಡ್ಕೊಂಡ್ಬಿಡ್ತೀರಾ. ಸೊ ಆ ಕಾನ್ಫಿಡೆನ್ಸ್ ಲೆವೆಲ್ನ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳಿ, ಜವಾಬ್ದಾರಿ ಇಟ್ಕೊಳ್ಳಿ, ಮತ್ತು ಡಿಸಿಪ್ಲಿನ್ಡ್ ಆಗಿರ್ಬೇಕಾಗತ್ತೆ. ಒಳ್ಳೆ ಟೈಮ್ ಇದೆ ನಿಮಗೆ, ಖಂಡಿತವಾಗ್ಲೂ ಇದೆ. ಆಬ್ಸ್ಟಿಕಲ್ಸ್, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಯು ಹ್ಯಾವ್ ಟು ಬಿ ರೆಸ್ಪಾನ್ಸಿಬಲ್ ವೆನ್ ಯು ಸ್ಪೆಂಡಿಂಗ್ ಮನಿ. ಹಣ ಖರ್ಚು ಮಾಡೋವಾಗ್ಲೂ ಜವಾಬ್ದಾರಿ ಇಲ್ಲ ಅನ್ನೋ ತರ ನೋಡ್ತಾ ಇದ್ದೀನಿ ನಾನು. ಅದರಿಂದ ಒಂದು ರಿಮೈಂಡರ್ ಅಷ್ಟೇ, ನೀನು ಈ ತರ ತಪ್ಪು ಯಾವಾಗ್ಲೂ ಮಾಡ್ತೀರಾ ಅಂತಾನು ನಾ ಹೇಳಲ್ಲ. ಮತ್ತು ಯೂನಿವರ್ಸ್ ಇಂದ ಮೆಸೇಜ್ ಸ್ಟಾಪ್ ಅಂಡ್ ರೀಥಿಂಕ್ ಕಾರ್ಡ್ ಬಂದಿದೆ. ಸೊ ಇದನ್ನ ನೋಡಿದ ತಕ್ಷಣ ಸ್ಟಾಪ್, ನಿಂತ್ಕೊಂಡು ಯೋಚನೆ ಮಾಡಿ ಏನಾದ್ರೂ ಒಂದು ಡಿಸಿಷನ್ ತಗೊಳ್ಳಿ. ಆ ಕೂಡ್ಲೆ ಏನೋ ಮಾಡ್ಬಿಡ್ತೀನಿ ಅಂತ ಒಂದು ರಭಸದಲ್ಲಿ ಇರಬೇಡಿ ಅಂತ ಒಂದು ಮೆಸೇಜ್ ಬರ್ತಾ ಇದೆ ನಿಮ್ಗೆ. ನೆಕ್ಸ್ಟ್ ಮೆಸೇಜ್ ಏನ್ ಬರ್ತಾ ಇದೆ, ಯೋರ್ ಪೆಟ್ ನೀಡ್ಸ್ ಯೋರ್ ಅಟೆನ್ಷನ್. ನೀವೇನಾದ್ರೂ ಪ್ರಾಣಿನೋ ಪಕ್ಷಿನೋ ಅಥವಾ ನೀವೊಂದು ಪೆಟ್ನ ಸಾಕಿದೀರಾ ಅಂದ್ರೆ ಅದನ್ನ ನೀವು ಇಗ್ನೋರ್ ಮಾಡ್ತಾ ಇದ್ದೀರಾ. ಅದಕ್ಕೆ ನಿಮ್ಮ ಅಟೆನ್ಷನ್ ಈ ಕೂಡಲೇ ಬೇಕಿದೆ. ಸೊ ಒಂದು ಪ್ರಾಣಿನ ಸಾಕೋದು ಒಂದು ಜವಾಬ್ದಾರಿ ಆಗುತ್ತೆ, ಆದ್ರೆ ನೀವು ಅದನ್ನ ಸರಿಯಾಗಿ ನೋಡ್ಕೊಳ್ತಾ ಇಲ್ಲ. ಅಂಡ್ ಅದು ಒಂದು ಪ್ರಾಬ್ಲಮ್ ಆಗುತ್ತೆ ನಿಮ್ಮ ಲೈಫ್ನ ಡೆವಲಪ್ಮೆಂಟ್ ಆಗದೆ ಇರೋಕ್ಕೆ. ಯಾಕಂದ್ರೆ ಅದು ಕೊರಗದಾಗ ನಿಮ್ಮ ಲೈಫ್ ಕೂಡ ಅಷ್ಟೇ ಸ್ಲೋ ಆಗಿ ಹೋಗುತ್ತೆ. ಸೊ ಅಟೆನ್ಷನ್ ಕೊಡಿ. ನಿಮ್ಮ ಹತ್ರ ಏನಾದರೂ ಪೆಟ್ ಇದೆ ಅಂದ್ರೆ, ಅದು ಒಬ್ಬೊಬ್ರಿಗೆ ಎಲ್ರಿಗೂ ಇದು ಮೆಸೇಜ್ ಇಲ್ಲ. ನೆಕ್ಸ್ಟ್ ಮೆಸೇಜ್, ದಿಸ್ ಇಸ್ ಅ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಒಂದೊಂದ್ಸಲ ಕೆಟ್ಟದ್ ನಡೆದು ಒಳ್ಳೇದು ನಡೆಯುತ್ತೆ ಅಂತೀವಲ್ಲ, ಹಾಗೆ ಒಂದು ಸಿಚುವೇಶನ್ ನಿಮಗೂ ಬರುತ್ತೆ. ಒಂದು ಕೆಟ್ಟ ಘಟನೆ ನಡೆದು ಆ ಕೂಡಲೇ ಒಳ್ಳೆ ವಿಷಯ ನಿಮ್ಮ ಲೈಫ್ನಲ್ಲಿ ನಡೆಯುತ್ತೆ. ವಿತಿನ್ 6 months ಇದನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಪ್ರಿಪೇರ್ ಆಗಿ, ಒಂದೊಂದು ವಿಷಯ ನಡೆಯುತ್ತೆ, ಅದೊಂಥರ ನಿಮಗೆ ಆಘಾತ ಕೊಡುತ್ತೆ, ಆದರೆ ಅಷ್ಟೇ ಬೇಗ ಒಳ್ಳೇದು ನಡೆಯುತ್ತೆ. ನೆಕ್ಸ್ಟ್ ಮೆಸೇಜ್ ಏನು ಬರ್ತಾ ಇದೆ, ಯು ನೀಡ್ ಟು ಗೆಟ್ ಮ್ಯಾರಿಡ್ ಸೂನ್. ಸೊ ಮದುವೆ ಆಗದೆ ಇರೋರಿಗೆ ಗುಡ್ ನ್ಯೂಸ್ ಏನಿದೆ ಅಂದರೆ, ವಿತಿನ್ 6 months ದೇರ್ ಇಸ್ ಮ್ಯಾರೇಜ್. ಗಾರ್ಲೆಂಡ್ ನೋಡಿ. ಸೊ ಎಸ್, ಕಮೆಂಟ್ಸ್ನಲ್ಲಿ ಈ ಒಂದು ಕ್ಲೇಮ್ ಮಾಡಿ.
ಐ ಆಮ್ ಗೆಟಿಂಗ್ ಮ್ಯಾರಿಡ್ ಸೂನ್ ಅಂತ. ಐ ಆಮ್ ಗೆಟಿಂಗ್ ಮ್ಯಾರಿಡ್ ಸೂನ್ ವಿತ್ ಮೈ ಡ್ರೀಮ್ ಪಾರ್ಟ್ನರ್ ಅಂತ ಕಮೆಂಟ್ಸ್ ನಲ್ಲಿ ಹಾಕಿ, ಬಿಕಾಸ್ ಯು ಹ್ಯಾವ್ ಟು ಕ್ಲೇಮ್ ಇಟ್. ಇದು ನಡೆಯುತ್ತೆ 6 months ನಲ್ಲಿ. ದಟ್ ವಾಸ್ ಯುವರ್ ರೀಡಿಂಗ್. ಆಲ್ ದ ವೆರಿ ಬೆಸ್ಟ್. ಸೊ ಈಗ ಲಾಸ್ಟ್ ಕಾರ್ಡ್ ಪೈಲ್ ರೀಡಿಂಗ್ ನ ಮಾಡ್ತಾ ಇದ್ದೀನಿ ನಾನು ಇವಾಗ. ಕೊನೆಯ ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅವರ ರೀಡಿಂಗ್ ಮಾಡ್ತಿದ್ದೀನಿ. Past influence, present energy, future, opportunity, energies in favor ಏನಿದೆ, energies against ಏನಿದೆ, obstacles ಏನಿದೆ, ಓಕೆ, ಮೆಸೇಜಸ್ ದೈವದಿಂದ ಏನಿದೆ ನಿಮಗೆ. ಓಕೆ, ನಾನು ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಸ್ಟ್ ಇನ್ಫ್ಲೂಯೆನ್ಸ್ 5 of Pentacles ಬರ್ತಿದೆ, ಪೇಜ್ ಆಫ್ ವಾಂಡ್ಸ್, ಫ್ಯೂಚರ್ ವರ್ಲ್ಡ್ ಕಾರ್ಡ್, Page of Cups, Knight of Wands, 4 of Pentacles, 8 of Cups, Knight of Pentacles. ಇಂಟ್ರೆಸ್ಟಿಂಗ್ ಆಗಿದೆ ನಿಮ್ಮ ರೀಡಿಂಗ್. ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಎಲ್ಲವನ್ನು. ಪಾಸ್ಟ್ ಇನ್ಫ್ಲೂಯೆನ್ಸ್ ನಲ್ಲಿ 5 of Pentacles ಬಂದಿದೆ. ಒಂದು ನಿಮ್ಮ ಲೈಫ್ ನಲ್ಲಿ ಗುಡ್ ನ್ಯೂಸ್ ಏನಿದೆ ಅಂದ್ರೆ, ಲಾಸ್ ಆಗುವ ಒಂದು ಅವಘಡನ ನೀವು ತಪ್ಪಿಸ್ಕೊಂಡಿದ್ದೀರಾ. ಒಂದು ಗಂಡಾಂತರದಿಂದ ಆಚೆ ಬಂದಿದ್ದೀರಾ. ಸ್ಪೆಷಲಿ ಮನಿ ಲಾಸ್ ಆಗೋದನ್ನ ಮಿಸ್ ಮಾಡಿದ್ದೀರಾ, ವಿಚ್ ಇಸ್ ಗುಡ್ ಫಾರ್ ಯು. ಲಾಸ್ ಆಗ್ಬಿಡ್ತಾ ಇತ್ತು, ಆದ್ರೆ ಆ ಥರದೊಂದು ಪರಿಸ್ಥಿತಿ ಇಂದ ಆಚೆ ಬಂದಿದ್ದೀರಾ. ಇತ್ತೀಚೆಗೆ ಆ ಥರದೊಂದು ನಡೆದಿದೆ. ಸೊ ದಟ್ಸ್ ಅ ಗುಡ್ ಥಿಂಗ್. ನೀವು ತುಂಬಾ ಹುಷಾರಾಗಿ ಜಾಗರೂಕವಾಗಿ ಡಿಸಿಷನ್ ಆ ವಿಚಾರವಾಗಿ ತಗೊಂಡಿರೋದ್ರಿಂದ ಲಾಸ್ ಆಗಿಲ್ಲ. ಓಕೆ, ಸೊ ಪೇಜ್ ಆಫ್ ವಾಂಡ್ಸ್ ಪ್ರೆಸೆಂಟ್ ಬಂದಿದೆ. ನಿಧಾನವಾಗಿ ಲೈಫ್ನ ಫೋಕಸ್, ಅಟೆನ್ಷನ್ನ ನೀವು ಇವಾಗ ತಗೊಂಡ್ ಬರ್ತಾ ಇದ್ದೀರಾ ನಿಮ್ಮ ಲೈಫ್ಗೆ. ಮತ್ತು ಮುಂದೇನ್ ಮಾಡ್ಬೇಕು ಆ ಥರ ಒಂದು ನಿಲುವಲ್ಲಿದ್ದೀರಾ. ಆಸೆ ಕನಸುಗಳನ್ನ ಬೆಳೆಸ್ಕೊಳ್ತಾ ಇದ್ದೀರಾ. ಒಂಥರ ಚಿಗುರ್ತಾ ಇದೆ ಕನಸು ಅಂತಾರಲ್ಲ, ಆ ಥರದ್ದು ಒಂದು ಎನರ್ಜಿ ಇವಾಗ ನಿಮ್ಗೆ ಇರೋದು. ಹಾಗೂ ಫ್ಯೂಚರ್ ನಲ್ಲಿ ಏನ್ ಬರ್ತಾ ಇದೆ ಅಂದ್ರೆ, ವರ್ಲ್ಡ್ ಕಾರ್ಡ್ ಬಂದಿದೆ. ವಿತಿನ್ 6 months ನಿಮ್ಮ ಲೈಫ್ ಡೈರೆಕ್ಷನ್ ಚೇಂಜ್ ಆಗುತ್ತೆ. ಬಿ ರೆಡಿ, ಬಿ ಪ್ರಿಪೇರ್ಡ್ ಟು ಟೇಕ್ ಇಟ್. ಅದು ಏನೇ ಆಗಿರ್ಬೋದು, ಮೇ ಬಿ ವಿದೇಶಕ್ಕೆ ಹೋಗೋದಿರ್ಬೋದು, ಅಥವಾ ಟ್ರಾವೆಲ್ ಮಾಡೋದಿರ್ಬೋದು, ಕೆಲಸದ ವಿಚಾರವಾಗಿ ಬೇರೆ ಊರಿಗೆ ಹೋಗೋದಿರ್ಬೋದು. ಒಟ್ನಲ್ಲಿ ಒಂದು ಚೇಂಜ್ ಆಗುತ್ತೆ. ಆ ಚೇಂಜ್ ಇಂದ ಎಲ್ಲಾನು ನಿಮ್ ಲೈಫ್ ನಲ್ಲಿ ನೀವು ಬದಲಾಯಿಸ್ಕೊಳ್ಳುವಂತ ಒಂದು ಸಂದರ್ಭ ಬಂದ್ಬಿಡತ್ತೆ. ಸ್ಪೆಷಲಿ ನಾನು ಟ್ರಾವೆಲ್ ನೋಡ್ತಾ ಇದ್ದೀನಿ. ಸೊ ನೀವು ಅದನ್ನೇನಾದ್ರೂ ಎದುರು ನೋಡ್ತಾ ಇದ್ದೀರಾ ಅಂದ್ರೆ, ಎಸ್, ನೀವು ಈ ಕೂಡಲೇ ಕಮೆಂಟ್ ನಲ್ಲಿ ಏನಂತ ಹಾಕ್ಬೇಕು ಅಂದ್ರೆ, ಐ ಕ್ಲೇಮ್ ದಿಸ್, ಐ ಆಮ್ ಟ್ರಾವೆಲಿಂಗ್ ಅಬ್ರಾಡ್. ನಿಮ್ಗೆ ಒಂದೊಂದಷ್ಟು ಜನಕ್ಕೆ ಅಬ್ರಾಡ್ ಹೋಗ್ಬೇಕು, ಬೇರೆ ಕಡೆ ಕೆಲಸ ಮಾಡ್ಬೇಕು, ಅದ್ ಇದೆ ನಿಮ್ಗೆ, ಆ ಟೈಮ್ ಇದೆ 6 months. ಸೊ ನೀವು ಯಾವ ದೇಶಕ್ಕೆ ಹೋಗ್ಬೇಕು ಅನ್ನೋ ಕನಸಿನಲ್ಲಿ ಇದೀರಾ, ಕನಸಿಟ್ಕೊಂಡಿದ್ದೀರಾ ಅಂದ್ರೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ಐ ಕ್ಲೇಮ್ ಐ ಆಮ್ ಗೋಯಿಂಗ್ ಟು ದಿಸ್ ಪ್ಲೇಸ್. US ಹೋಗ್ಬೇಕು ಅಂತ ಆಸೆ ಪಡ್ತಾರೆ, ಕ್ಯಾನಡಾಗ್ ಹೋಗ್ಬೇಕು ಅಂತ ಆಸೆ ಪಡ್ತಾರೆ, ಆತರ ಏನೇನೋ ಆಸೆ ಇರುತ್ತಲ್ಲ, ಅದನ್ನ ಕಮೆಂಟ್ ನಲ್ಲಿ ಹಾಕಿ. ಬಿಕಾಸ್ ಯು ಆರ್ ಕ್ಲೇಮಿಂಗ್ ದಿಸ್. ಆ ತರ ಎನರ್ಜಿ ಇದೆ. ಯು ಆರ್ ವಿಜುವಲೈಸಿಂಗ್, ಅಫರ್ಮ್ ಮಾಡ್ತಿದ್ದೀರಾ ನಿಮಗ್ ನೀವೇ. ಎನರ್ಜೀಸ್ ಇನ್ ಫೇವರ್ ಏನ್ ಬರ್ತಾ ಇದೆ, ನೈಟ್ ಆಫ್ ವಾಂಡ್ಸ್ ಬರ್ತಾ ಇದೆ. ಆಲಸಿ ಆಗ್ತಾ ಇದ್ದೀರಾ. ಒಂದೊಂದ್ಸಲ ಆ ತರದ್ ಒಂದು ನೆಗೆಟಿವ್ ಥಾಟ್ಸ್ಗೂ ಹೋಗ್ಬಿಡ್ತೀರಾ. ಸ್ಪೆಷಲಿ ನಿದ್ದೆ ಮಾಡೋ ಟೈಮಲ್ಲಿ ಕೆಟ್ಟ ಯೋಚನೆಗಳು ಬರ್ತಾ ಇದೆ. ಆ ಟೈಮ್ನ ನೀವು ತೆಗ್ದು ಹಾಕಿ. ಬಿಕಾಸ್ ಐ ಆಮ್ ಸೀಯಿಂಗ್ ಡಾರ್ಕ್ನೆಸ್. ನೀವು ಬೆಳಗ್ಗೆ ಒಂದು ಮೂಡಲ್ಲಿ ಇರ್ತೀರಾ, ರಾತ್ರಿ ಒಂದು ಕೆಟ್ಟ ಮೂಡ್ಗೆ ಹೋಗ್ಬಿಡ್ತಾ ಇದ್ದೀರಾ. ಅದನ್ನ ಸರಿ ಮಾಡ್ಕೊಳ್ಳಿ, ಬಿಕಾಸ್ ದಟ್ ಇಸ್ ನಾಟ್ ಗುಡ್. ಅದಾದ ನಂತರ ಆಪರ್ಚುನಿಟಿ, ಪೇಜ್ ಆಫ್ ಕಪ್ಸ್. ಗುಡ್ ನ್ಯೂಸ್ ಖಂಡಿತವಾಗ್ಲೂ ಬರುತ್ತೆ ವಿತಿನ್ ಫ್ಯೂ ಮಂತ್ಸ್. ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಿರ್ತೀರಾ ರಿಲೇಟೆಡ್ ಟು ರಿಲೇಶನ್ಶಿಪ್ ಇರ್ಬೋದು. ಸ್ಪೆಷಲಿ ನೀವೇನಾದ್ರೂ ರಿಲೇಶನ್ಶಿಪ್ ವಿಷಯವಾಗಿ ಏನಾದ್ರು ಸರಿ ಮಾಡ್ಕೋಬೇಕು, ಅಥವಾ ನನ್ಗೊಂದು ಒಳ್ಳೆ ಪಾರ್ಟ್ನರ್ ಬೇಕು ಅನ್ನೋ ಆಸೆಯಲ್ಲಿ ಇದ್ದೀರಾ ಅಂದ್ರೆ ಆ ವಿಷಯವಾಗೂ ನಿಮ್ಗೆ ಒಳ್ಳೇದು ನಡೆಯುತ್ತೆ. ಸ್ಪೆಷಲಿ ನಾನು ಜಾಬ್ ಚೇಂಜ್ ನೋಡ್ತಾ ಇದ್ದೀನಿ, ಟ್ರಾವೆಲ್ ತುಂಬಾ ನೋಡ್ತಾ ಇದ್ದೀನಿ. ಒಂದು ಕಾರ್ಡ್ ಪೈಲ್ ಯಾರು ಸೆಲೆಕ್ಟ್ ಮಾಡಿದ್ದಾರೆ ಅದನ್ನು ನೀವು ಸೀರಿಯಸ್ ಆಗಿ ತಗೋಬಹುದು. ಮತ್ತು ಎನರ್ಜೀಸ್ ಅಗೇನ್ಸ್ಟ್ ಏನ್ ಬರ್ತಾ ಇದೆ, 4 of Pentacles ಬರ್ತಾ ಇದೆ. 4 of Pentacles ಒಂದೊಂದ್ಸಲ ನೀವು ತುಂಬಾ ಕಂಜೂಸ್ತನ ಮಾಡ್ಬಿಡ್ತೀರಾ, ತೀರಾ ಸ್ಟಿಂಜಿ ಆಗ್ಬಿಡ್ತೀರಾ. ಖರ್ಚು ಮಾಡ್ಬೇಕಾ, ಆ ತರ ಎಲ್ಲ ಮಾಡಬಾರ್ದು. ನೀವು ಇವಾಗ ಒಂದೊಂದ್ಸಲ ಒಂದೊಂದು ವಿಷಯವಾಗಿ ಖರ್ಚು ಮಾಡ್ಲೇಬೇಕು. ಅದು ನಿಮ್ಗೆ ಬೆಳವಣಿಗೆಗೆ ನೀವು ಖರ್ಚು ಮಾಡ್ತಿರ್ಬೋದು, ಅಥವಾ ನೀವೇನೋ ಒಂದು ಕೋರ್ಸ್ ತಗೋಬೇಕು ಅಂತ ಇದೀರಾ, ಅದಕ್ಕೊಂದ್ ಸ್ವಲ್ಪ ಹಣ ಪಾವತಿಸ್ಬೇಕು. ಅಯ್ಯೋ ಇಷ್ಟೆಲ್ಲ ಖರ್ಚು ಮಾಡ್ಬೇಕಾ, ಆ ತರ ಯೋಚನೆ ಮಾಡಕ್ ಹೋಗ್ಬೇಡಿ. ಐಡಿಯಾಸ್ ಇದೆ, ಆದ್ರೆ ಅದಕ್ಕೆ ನೀವು ಖರ್ಚು ಮಾಡ್ಬೇಕಾ ಅಂತ ಯೋಚನೆ ಮಾಡ್ತಾ ಇದೀರಾ. ಆ ತರ ನಿಮ್ಮ ಗ್ರೋತ್ಗೋಸ್ಕರ ನೀವೇನ್ ಖರ್ಚು ಮಾಡಿದ್ರು ಅದು ವೇಸ್ಟ್ ಆಗಲ್ಲ.
ಸೊ ಅದೊಂದು ಅಗೇನ್ಸ್ಟ್ ಆಗ್ತಾ ಇದೆ ಎನರ್ಜಿ. ಸೊ ಅದನ್ನ ಸರಿ ಮಾಡ್ಕೊಳ್ಳಿ. ಆಬ್ಸ್ಟಿಕಲ್ಸ್ ಏನ್ ಬರ್ತಾ ಇದೆ, 8 ಆಫ್ ಕಪ್ಸ್ ಬರ್ತಾ ಇದೆ. ಒಂದೊಂದ್ಸಲ ನಿಮ್ಗೆ ಮೂಡ್ ಸ್ವಿಂಗ್ಸ್ ಬಂದ್ಬಿಡತ್ತೆ. ತುಂಬಾ ಫೋರ್ಸ್ ಅಲ್ಲಿ ಮಾಡಕ್ ಹೋಗ್ತೀರಾ ಕೆಲ್ಸನ, ಆಮೇಲೆ ಹಂಗೆ ನಿಂತ್ ಬಿಡ್ತೀರಾ, ಮಾಡ್ಬೇಕಾ, ಆಗತ್ತಾ ನನ್ ಕೈಲಿ, ಆತರ ಒಂದು ನಿಮ್ ಬಗ್ಗೆ ನಿಮ್ ಕಾನ್ಫಿಡೆನ್ಸೇ ಇರೋದಿಲ್ಲ. ನಾನ್ ಮಾಡ್ಬೇಕಾ, ನಾನ್ ಬಿಟ್ಬಿಡ್ತೀನಿ, ಆತರ ಎಲ್ಲ ಯೋಚನೆ ಮಾಡ್ತಿದ್ದೀರಾ. ಒಂಥರ ಫ್ಲಕ್ಚುಯೇಟ್ ಆಗ್ತಾ ಇದೆ ಎಮೋಷನ್ಸ್, ಅದನ್ನ ಸರಿ ಮಾಡ್ಕೊಳ್ಳಿ. ಮತ್ತು ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಜಯ ಇದೆ. ಇದೊಂದು ಕನ್ಫರ್ಮೇಶನ್ ಖಂಡಿತವಾಗ್ಲೂ ನಾನು ಕೊಡ್ತೀನಿ. ಆದ್ರೆ ನಿಮಗ್ ನೀವೇ ಶತ್ರು ಆಗ್ಬಾರ್ದು. ನಿಮ್ಮ ಯೋಚನೆನೇ ನಿಮ್ಗೆ ಶತ್ರು ಆಗ್ಬಾರ್ದು. ಆ ತರದೊಂದು ಸಿಚುವೇಶನ್ ನೀವು ಬರ್ಸ್ಕೊಳ್ತಾ ಇದ್ದೀರಾ. ಸೊ ಮೆಸೇಜಸ್ ಫ್ರಮ್ ದ ಏಂಜಲ್ಸ್ ಇರ್ಬೋದು, ಏನೇ ನೀವು ಎಕ್ಸ್ಪೆಕ್ಟ್ ಮಾಡ್ತಿರ್ಬೋದು, ಅದನ್ನ ಹೇಳ್ತಿದ್ದೀನಿ. ದಿಸ್ ಈಸ್ ಅ ಸೋಲ್ ಮೇಟ್ ಕನೆಕ್ಷನ್. ಸೊ ನೀವ್ ಯಾರನ್ನ ಮೀಟ್ ಮಾಡ್ತೀರಾ ಇನ್ನೊಂದು 6 ತಿಂಗಳ ಒಳಗಡೆ, ಅವರು ಒಂದು ಸೋಲ್ ಮೇಟ್ ಕನೆಕ್ಟ್ ಆಗಿರ್ತಾರೆ ನಿಮ್ ಲೈಫ್ ನಲ್ಲಿ. ಸೊ ವೇಟ್ ಫಾರ್ ಇಟ್. ಸಮನ್ ಇಸ್ ಗಿವಿಂಗ್ ಯು ಈವಲ್ ಐ. ಸೊ ಸ್ವಲ್ಪ ಕೆಟ್ಟ ಕಣ್ಣು ಇದೆ. ಆ ವಿಷಯವಾಗಿ ನೀವೇನ್ ಪ್ರೊಟೆಕ್ಷನ್ ಮಾಡ್ಕೊಳ್ತೀರಾ ಮಾಡ್ಕೊಳ್ಳಿ. ಲಾಸ್ಟ್ ಮೆಸೇಜ್, ಯು ನೀಡ್ ಟು ಪ್ಲಾನ್ ಯೋರ್ ಲೈಫ್ ಅಹೆಡ್. ಬಿಕಾಸ್ ಇಂಪಾರ್ಟೆಂಟ್ ಚೇಂಜ್ ಬರುವಾಗ ನೀವು ಸೀರಿಯಸ್ ಆಗೋ ತಗೋಬೇಕು ನಿಮ್ ಲೈಫ್ ನ, ಅಲ್ವಾ? ಹೋಪ್ ಇಟ್ ಹೆಲ್ಪ್. ಟೇಕ್ ಕೇರ್. ನಮಸ್ಕಾರ. ಥ್ಯಾಂಕ್ ಯು.